ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್, ವೆಲ್ಕಮ್ ಟು ನಮ್ಮ ಡಿಪ್ಲೊಮಾ ಚಾನಲ್. ಸೊ ಡಿಯರ್ ಸ್ಟೂಡೆಂಟ್ಸ್, ಇವಾಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಾಳೆ ಸ್ಟಾರ್ಟ್ ಆಗ್ತಾ ಇದೆ ನಿಮಗೆ. ಸೊ ಇದು ತಿಳ್ಕೊಳ್ಳೇಬೇಕಾಗಿರೋ ವಿಡಿಯೋ ಎಕ್ಸಾಕ್ಟ್ಲಿ ಏನು ಅಂತಂದರೆ, ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದಮೇಲೆ ನಿಮಗೆ ಒಂದು ಡಾಕ್ಯುಮೆಂಟ್ ಕೊಡ್ತಾರೆ, ದಟ್ ಈಸ್ ಕಾಲ್ಡ್ ಆಸ್ ಅ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್. ಅಂದರೆ ವೆರಿಫಿಕೇಶನ್ ಆಗಿದೆ ಅಂತ ಒಂದು ಪ್ರೂಫ್ ಕೊಡ್ತಾರೆ. ಒಂದ್ಸಲಿ ಇದು ಕೊಟ್ಟ ಮೇಲೆ ನಿಮಗೆ ಮತ್ತೆ ಅದು ಮುಗೀತು, ಮತ್ತೆ ಯಾವುದೇ ಕಾರಣಕ್ಕೂ ಚೇಂಜಸ್ ಆಗಲ್ಲ. ಸೊ ಬರೋದಕ್ಕೆ ಮುಂಚೆ ಇದನ್ನ ಚೆಕ್ ಮಾಡಿಕೊಂಡು ಬನ್ನಿ. ಸೊ ಇಷ್ಟು ಒಂದು ಪಾರ್ಟ್ ಆದ್ರೆ ನೆಕ್ಸ್ಟ್ ಬರೋದು ವೆರಿ ವೆರಿ ಇಂಪಾರ್ಟೆಂಟ್ ಪಾರ್ಟ್. ದಿಸ್ ದ ಪಾರ್ಟ್. ಈ ಪಾರ್ಟ್ ನೋಡ್ಕೊಬೇಕು, ನೋಡಿ ಅವರೇ ಕೊಟ್ಬಿಟ್ಟಿದ್ದಾರೆ ಎಕ್ಸಾಕ್ಟ್ಲಿ ಏನಿದು. ಓಕೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದಮೇಲೆ ವಿಲ್ ಬಿ ಪ್ರೊವೈಡೆಡ್ ವಿತ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್. ಎಕ್ಸಾಕ್ಟ್ಲಿ ಏನಿದು, ಇದ್ರ ಯೂಸ್ ಏನು, ಇದ್ರ ಇಂಪಾರ್ಟೆನ್ಸ್ ಏನು, ಎಲ್ಲಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ತರ ಒಂದು ಸ್ಲಿಪ್ ಕೊಡ್ತಾರೆ. ಓಕೆ, ಇದ್ರೊಂದು ಸೀಕ್ರೆಟ್ ಕೀ ಬರುತ್ತೆ. ಓಕೆ, ಎಕ್ಸಾಕ್ಟ್ಲಿ ಸೀಕ್ರೆಟ್ ಕೀ ಅಂತ ಬರುತ್ತೆ. ಇದು ನಿಮಗೆ ಆಪ್ಷನ್ ಎಂಟ್ರಿಲಿ ತುಂಬಾ ಬೇಕಾಗಿರೋ ಡಾಕ್ಯುಮೆಂಟ್ ಇದು. ಓಕೆ, ಅದು ಇಲ್ದಿರ ನೀವು ಆಪ್ಷನ್ ಎಂಟ್ರಿ ಮಾಡಕ್ಕೆ ಆಗಲ್ಲ. ಅಂದ್ರೆ ಆನ್ಲೈನ್ ಆಪ್ಷನ್ ಎಂಟ್ರಿ ಏನ್ ಮಾಡ್ತೀರಾ ಅದು ಮಾಡೋಕ್ಕಾಗಲ್ಲ. ಓಕೆ, ಎಲ್ಲ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ತಪ್ಪದೆ ನಮ್ಮ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಎನ್ ಡಿ ಅಕಾಡೆಮಿಯಿಂದ DCT ರಿಸಲ್ಟ್ಸ್ ಬಂದಿದೆ. ಎನ್ ಡಿ ಅಕಾಡೆಮಿಯಿಂದ ಐ ಕ್ಯಾನ್ ಹೋಲ್ ಹಾರ್ಟೆಡ್ಲಿ ಸೇ ಇಟ್ಸ್ ಅ ನಂಬರ್ 1 ಕೋಚಿಂಗ್ ಅಕಾಡೆಮಿ ಇನ್ ಕರ್ನಾಟಕ ವಿತ್ ಸ್ಟೇಟ್ ಫಸ್ಟ್ ರ್ಯಾಂಕ್, ಸ್ಟೇಟ್ ಸೆಕೆಂಡ್ ರ್ಯಾಂಕ್, ಸ್ಟೇಟ್ 6th ರ್ಯಾಂಕ್ ಅಂಡ್ ಸ್ಟೇಟ್ 9th ರ್ಯಾಂಕ್. ವಿತಿನ್ 10th 4 ರ್ಯಾಂಕ್ಸ್ ನಮ್ಮ ಅಕಾಡೆಮಿಯಿಂದ ಬಂದಿದೆ. ವಿತಿನ್ 100 15 ಸ್ಟೂಡೆಂಟ್ಸ್ ಬಂದಿದ್ದಾರೆ, 15 ರ್ಯಾಂಕ್ಸ್ ಇದೆ. ವಿತಿನ್ 500 40 ರ್ಯಾಂಕ್ಸ್ ಇದೆ. ವಿತಿನ್ 1000 68 ರ್ಯಾಂಕ್ಸ್ ಇದೆ. ಸೊ ಶಾರ್ಟ್ಲಿ DCT 2025 ಲಾಂಗ್ ಟರ್ಮ್ ಕೋಚಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈ ಸಲ ಆಫ್ಲೈನ್ ಪ್ಲಾನ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಸೊ ಎಲ್ಲ ಅಪ್ಡೇಟ್ಸ್ ಕೊಡ್ತೀನಿ. ಅದಕ್ಕೆ ನೀವೇನು ಮಾಡಬೇಕು, ಈ ಟೆಲಿಗ್ರಾಮ್ ಚಾನಲ್ ಇದೆ, ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಇದೆ, ಮತ್ತೆ ND ಅಕಾಡೆಮಿದು ಅಫಿಷಿಯಲ್ ವಾಟ್ಸ್ಆಪ್ ಚಾನಲ್ ಇದೆ. ಸೊ ಇಲ್ಲಿ ಬಂದು ಜಾಯ್ನ್ ಆಗಿ, ಎಲ್ಲ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಅದಾದ್ಮೇಲೆ ನಿಮಗೆ ಆಪ್ಷನ್ ಎಂಟ್ರಿ ಅಂತ ಹೇಳ್ತಾ ಇದೆ. ಆಪ್ಷನ್ ಎಂಟ್ರಿಲಿ ಪರ್ಸನಲ್ ಗೈಡೆನ್ಸ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಅದು ಜಸ್ಟ್ ಸ್ಯಾಂಪಲ್. ಅದು ಆ ಥರ ಸೆಷನ್ಸ್ ತುಂಬಾ ಆಗುತ್ತೆ. ನೆಕ್ಸ್ಟ್ ನಿಮಗೆ ತುಂಬಾ ಬೇಕಾಗುತ್ತೆ, ಯಾಕಂದ್ರೆ ಸುಮಾರು ಡೌಟ್ಸ್ ಬರುತ್ತೆ. ನಮ್ಮ ಹುಡುಗರು ಡೌಟ್ಸ್ ಇದ್ರು ಅಷ್ಟು ಸೆಷನ್ ಮಾಡಿದ್ರೆ ಡೌಟ್ಸ್ ಕೇಳ್ತಾರೆ. ಓಕೆ, ಸೊ ಥಿಂಕ್ ಓವರ್ ಇಟ್. ಪರ್ಸನಲ್ ಗೈಡೆನ್ಸ್ ಇರುತ್ತೆ, ಇಲ್ಲ ಕಾಲೇಜಸ್ ಬೇಕು ಅಂತ ಅದನ್ನು ಪ್ರೊವೈಡ್ ಮಾಡ್ತೀನಿ. ವೇಟ್ ಮಾಡಿ, ಇಂಟ್ರೆಸ್ಟ್ ಇದ್ದವರು ಕಾಂಟ್ಯಾಕ್ಟ್ ಮಾಡಿ ಜಾಯ್ನ್ ಆಗ್ಬೋದು. ಕಮಿಂಗ್ ಬ್ಯಾಕ್ ಟು ದ ವಿಡಿಯೋ, ಇವಾಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಬಂದು ಎಕ್ಸಾಕ್ಟ್ಲಿ ಅನ್ನೋದು ಈ ತರ ಕಾಣಿಸುತ್ತೆ ನಿಮಗೆ. ಓಕೆ, ನೋಡಿ ಎಲ್ಲಿ ಯೂಸ್ ಆಗುತ್ತೆ ಸರ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅಂತಂದ್ರೆ, ನಿಮಗೆ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಈ ತರ ಒಂದು ವೆಬ್ಸೈಟ್ಗೆ ಇವಾಗ ಹೆಂಗೆ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಿದ್ರೆ ಅದೇ ತರ ಒಂದು ಆಪ್ಷನ್ ಎಂಟ್ರಿ ಲಿಂಕ್ ಕೊಡ್ತಾರೆ. ಅಲ್ಲಿ ಲಾಗಿನ್ ಮಾಡಿದಾಗ ಈ ತರ ಬರುತ್ತೆ ನೋಡಿ. ಇಲ್ಲಿ ಆಪ್ಷನ್ಸ್ ಪ್ರಿಫರ್ ಮಾಡ್ಬೇಕು ನೀವು. ಇಲ್ಲಿ 1 ಸೆಕೆಂಡ್, ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಅಂತ ಪ್ರಿಫರ್ ಮಾಡಬೇಕು. ನಿಮಗೆ ಬೇಕಾಗಿರೋ ಕಾಲೇಜ್ಗೆ ಕೊಡಬೇಕು. ಇದನ್ನೇ ಹೇಳ್ತಾ ಇರೋದು ನಾನು. ಕಟ್ ಆಫ್ PDF ಕೊಡ್ತೀನಿ, ಮತ್ತೆ ಆಪ್ಷನ್ ಎಂಟ್ರಿ ಕಂಪ್ಲೀಟ್ ಸಪೋರ್ಟ್ ಇರುತ್ತೆ. ಎಲ್ಲ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಅದಕ್ಕೆ ಚಾನಲ್ ಅಲ್ಲಿ ಇರಿ, ಮತ್ತೆ ಗ್ರೂಪ್ ಅಲ್ಲಿ ಇರಿ, ಎಲ್ಲ ಅಪ್ಡೇಟ್ಸ್ ಬರ್ತಾ ಹೋಗುತ್ತೆ. ಇರಿ ಅಂತ ಹೇಳ್ತೀನಿ, ಇರಲ್ಲ. ಮತ್ತೆ ಫೈನಲ್ ಆಗಿ ನಂಗೆ ಗೊತ್ತಿಲ್ಲ ಸರ್ ಅಂತೀರಾ, ದಟ್ ಇಸ್ ನಾಟ್ ದ ರೀಸನ್, ಇಟ್ಸ್ ಅಪ್ ಟು ಯು. ನೋಡಿ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಎರಡು ಪಾರ್ಟ್ ಬರುತ್ತೆ. ಒನ್ ಇಸ್ ದ ಕ್ಯಾಟಗರಿ, ಇಲ್ಲಿವರೆಗೂ ಅಂದ್ರೆ ನೀವು ಏನೇನಕ್ಕೆ ಎಲಿಜಿಬಲ್ ಇದ್ದೀರಾ ಅದು ಇಂಡಿಕೇಟ್ ಮಾಡುತ್ತೆ. ಆಮೇಲೆ ಈ ಪಾರ್ಟ್ ಬಂದು ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್. ಇಲ್ಲಿ ಸೀಕ್ರೆಟ್ ಕೀ ಬರುತ್ತೆ, ಅಪ್ಲಿಕೇಶನ್ ನಂಬರ್ ಬರುತ್ತೆ, ನಿಮ್ಮ DCT ನಂಬರ್ ಬರುತ್ತೆ. ಲಾಗಿನ್ ಮಾಡೋದಕ್ಕೆ ಅಂದ್ರೆ ಈ ಪೋರ್ಟಲ್ಗೆ ಲಾಗಿನ್ ಮಾಡೋದಕ್ಕೆ ಸೀಕ್ರೆಟ್ ಕೀ ಇದರಲ್ಲಿ ಇರುತ್ತೆ. ಸೊ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹೋದಾಗ ಈ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡ್ತೀರಾ. ಕಂಪಲ್ಸರಿ ಡಾಕ್ಯುಮೆಂಟ್ಸ್ ಯಾವುದು ಏನು ಅಂತ ನಾನು ವಿಡಿಯೋ ಮಾಡಿದೆ ಡೀಟೇಲ್ ಆಗಿ. ಸೊ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದಾಗ ಅದು ನಿಮಗೆ ಅಕ್ಸೆಪ್ಟ್ ಆದರೆ, ಅವ್ರು ಏನಾರ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಎಲ್ಲ ಕರೆಕ್ಟ್ ಆಗಿದೆ ಅಂತ ಇಂಡಿಕೇಟ್ ಮಾಡಿದ್ರೆ ನಿಮಗೆ ಈ ಥರ ಒಂದು ಸ್ಲಿಪ್ ಕೊಡ್ತಾರೆ. ಈ ಸ್ಲಿಪ್ಪಲ್ಲಿ ಏನೇನಿರುತ್ತೆ ಅಂದರೆ, ನಿಮ್ಮ DCT ನಂಬರ್ ಇರುತ್ತೆ, ನಿಮ್ಮ ನೇಮ್ ಇರುತ್ತೆ, ನಿಮ್ಮ ಇಂಜಿನಿಯರಿಂಗ್ ರ್ಯಾಂಕ್ ಇರುತ್ತೆ, ಅಂದರೆ ಏನು ರ್ಯಾಂಕ್ ಬಂದು DCT ರ್ಯಾಂಕ್ ಅದಿರುತ್ತೆ, ಮತ್ತು SSLC ಮಾರ್ಕ್ಸ್ ಕಾರ್ಡ್ ಕೊಟ್ಟಿದ್ದೀರಾ, ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡ್ ಕೊಟ್ಟಿದ್ದೀರಾ, ಕ್ಯಾಂಡಿಡೇಟ್ ಸ್ಟಡಿ ಸರ್ಟಿಫಿಕೇಟ್ ಇದೆಯಾ, ಮತ್ತು ಕ್ಯಾಶ್ ಆ್ಯಂಡ್ ಇನ್ಕಮ್ ಇದೆಯಾ, ಕನ್ನಡ ಮೀಡಿಯಂ ಇದೆಯಾ, ಮತ್ತು ಆನ್ಲೈನ್ ರಿಜಿಸ್ಟ್ರೇಷನ್ ಕಾಪಿ ಅಂದ್ರೆ ನಿಮ್ದು ಆನ್ಲೈನ್ ಕಾಪಿ ಏನಿದೆ ಅದು ಇದೆಯಾ, ಮತ್ತೆ ಅಡ್ಮಿಷನ್ ಟಿಕೆಟ್ ಇದೆಯಾ, ಇವೆಲ್ಲ ಕೊಡ್ತಾರೆ. ಇದೆಯೋ ಇಲ್ಲ ಅಂತ. ಇಲ್ಲಿ ಇದ್ರೆ ಎಸ್ ಅಂತ ಕೊಡ್ತಾರೆ, ಇಲ್ಲ ಅಂದ್ರೆ ನೋ ಅಂತ ಕೊಡ್ತಾರೆ. ಅದಾದ್ಮೇಲೆ ಏನ್ ಬರುತ್ತೆ ಅಂದ್ರೆ ನಿಮ್ಮ ಎಲಿಜಿಬಿಲಿಟಿ. ಇವಾಗ ಕ್ಲಾಸ್ ಕ್ಲೇಮ್ ಮಾಡಿದೀರಾ, ಕ್ಲಾಸ್ A, ಕ್ಲಾಸ್ B, ಕ್ಲಾಸ್ C, ಕ್ಲಾಸ್ D ಅಂತ ಕ್ಲೇಮ್ ಮಾಡಿದೀರಾ. ಅದಕ್ಕೆ ನೀವು ಎಲಿಜಿಬಲ್ ಇದ್ದೀರಾ. ಇವಾಗ ಕೋಟಾ ಕ್ಲೇಮ್ ಮಾಡ್ತಾ ಇರ್ತೀರಾ, ಮತ್ತೆ ಕ್ಯಾಟಗರಿ ಕ್ಲೇಮ್ ಮಾಡ್ತಾ ಇರ್ತೀರಾ, ಮತ್ತೆ ಹೈದರಾಬಾದ್ ಕರ್ನಾಟಕ ಕ್ಲೇಮ್ ಮಾಡ್ತಾ ಇರ್ತೀರಾ, ಮತ್ತೆ ರೂರಲ್ ಕ್ಲೇಮ್ ಮಾಡ್ತಾ ಇರ್ತೀರಾ, ಮತ್ತೆ ಕನ್ನಡ ಮೀಡಿಯಂ ಕ್ಲೇಮ್ ಮಾಡ್ತಾ ಇರ್ತೀರಾ. ಎಲ್ಲ ಇನ್ಫಾರ್ಮೇಶನ್ ಬಂದ್ಬಿಡುತ್ತೆ. ನೀವು ಬರೋದಕ್ಕೆ ಮುಂಚೆ ಇದನ್ನ ತಪ್ಪದೆ ವೆರಿಫೈ ಮಾಡ್ಕೊಂಡು ಬರಬೇಕು. ಯಾಕಂದ್ರೆ ಇದು ಆಫ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿರೋದ್ರಿಂದ ನೀವು ಅಲ್ಲಿ ಏನ್ ಡಾಕ್ಯುಮೆಂಟ್ಸ್ ಕೊಡ್ತೀರಾ ಅದ್ರ ಪ್ರಕಾರ ನಿಮ್ಗೆ ಇಲ್ಲಿ ನೋಟಿಫಿಕೇಶನ್ ಕೊಡ್ತಾರೆ. ಒಂದ್ಸಲಿ ಇದು ಕೊಟ್ಟ ಮೇಲೆ ನಿಮಗೆ ಮತ್ತೆ ಅದು ಮುಗೀತು, ಮತ್ತೆ ಯಾವುದೇ ಕಾರಣಕ್ಕೂ ಚೇಂಜಸ್ ಆಗಲ್ಲ. ಸೊ ಬರೋದಕ್ಕೆ ಮುಂಚೆ ಇದನ್ನ ಚೆಕ್ ಮಾಡಿಕೊಂಡು ಬನ್ನಿ. ಎಕ್ಸಾಕ್ಟ್ಲಿ ಏನಂತ ನೋಡಿ, ಇಲ್ಲಿ ಎಲಿಜಿಬಲ್ ಫಾರ್ ಕ್ಲಾಸ್ ಎ ಅಂತ ಕೊಟ್ಟಿದ್ದಾರೆ. ಕ್ಲಾಸ್ ಎ ಬರ್ತಾರೆ ಅಂದ್ರೆ ಈ ಕ್ಯಾಂಡಿಡೇಟ್. ಕ್ಯಾಟಗರಿ ಬಂದು ಕ್ಯಾಟಗರಿ 3B. ಇವರು 3B ಕ್ಲೇಮ್ ಮಾಡಿದರೆ, ಕ್ಯಾಸ್ಟ್ ಸರ್ಟಿಫಿಕೇಟ್ ವ್ಯಾಲಿಡ್ ಇದ್ರೆ ಕ್ಯಾಟಗರಿ 3B ಅಂತ ಕೊಡ್ತಾರೆ. ಇಲ್ಲ ಅಂದ್ರೆ ಜನರಲ್ ಕ್ಯಾಟಗರಿಯಿಂದ ಬರುತ್ತೆ, ಇಲ್ಲ ಅಂದ್ರೆ ಜನರಲ್ ಅಂತ ಕೊಟ್ಬಿಡ್ತಾರೆ. ಜನರಲ್ ಅಂತ ಬಂದ್ರೆ ನಿಮಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಕ್ಸೆಪ್ಟ್ ಆಗಿಲ್ಲ ಅಂತ. ರೂರಲ್ ಕೋಟಾ 10 ವರ್ಷ ಇರಬೇಕು, 10 ವರ್ಷ ಸಬ್ಮಿಟ್ ಮಾಡಿದ್ರೆ ಎಸ್ ಅಂತ ಕೊಡ್ತಾರೆ. ಸೊ ಇವ್ರು ರೂರಲ್ ಕೋಟಾ ಇಲ್ಲ, ಇಲ್ಲಿ ಅಕ್ಸೆಪ್ಟ್ ಮಾಡಿದ್ರೆ ಎಸ್ ಅಂತ ಬರುತ್ತೆ. ನೋಡಿ ಈ ತರ ಬರುತ್ತೆ, ಎಸ್ ಅಂತ ಬರುತ್ತೆ.
ಕನ್ನಡ ಮೀಡಿಯಂ ಕೋಟಾ ಇದ್ರೆ ಅಂದ್ರೆ ನೀವು 10 ವರ್ಷ ವ್ಯಾಸಂಗ ಕನ್ನಡ ಮಾಧ್ಯಮ ವ್ಯಾಸಂಗ ಪ್ರಮಾಣ ಪತ್ರ ಅಂದ್ರೆ ಕನ್ನಡ ಮೀಡಿಯಂ ಸ್ಟಡಿ ಸರ್ಟಿಫಿಕೇಟ್ ಕೊಟ್ರೆ ಅಕ್ಸೆಪ್ಟ್ ಮಾಡಿದ್ರೆ ಅವರು ಎಕ್ಸ್ ಅಂತ ಕೊಡ್ತಾರೆ, ಇಲ್ಲ ನೋ ಅಂತ ಕೊಡ್ತಾರೆ. ನೋಡಿ ಹೈದರಾಬಾದ್ ಕರ್ನಾಟಕ ಕೋಟಾ ಇದೆ, ಅದು ಹೈದರಾಬಾದ್ ಕರ್ನಾಟಕ ಬಿಲಾಂಗ್ ಆಗೋರಿಗೆ ಎಸ್ ಅಂತ ಅದೆಲ್ಲ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿದ್ರೆ ಕರೆಕ್ಟ್ ಆಗಿದ್ರೆ ಎಸ್ ಅಂತ ಕೊಡ್ತಾರೆ, ನೋ ಅಂತ ಕೊಡ್ತಾರೆ. ನೋಡಿ ಎಲ್ಲ ಇಂಡಿಕೇಟ್ ಇಲ್ಲೇ ಆಗುತ್ತೆ ನಿಮಗೆ. ಮತ್ತೆ ಕ್ಯಾಂಡಿಡೇಟ್ ಟೈಪ್ ಬಂದು 0 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ, ಇದು ರೆಗ್ಯುಲರ್ಗೆ 0 ಬರುತ್ತೆ, ವರ್ಕಿಂಗ್ ಪ್ರೊಫೆಷನಲ್ಸ್ಗೆ ಎಕ್ಸ್ಪೀರಿಯನ್ಸ್ ಬರುತ್ತೆ. ಇನ್ಕಮ್ ಕೊಟ್ಟಿದ್ರೆ ನೋಡಿ, ಇನ್ಕಮ್ ಸರ್ಟಿಫಿಕೇಟ್ ಕೊಟ್ಟಿದ್ರೆ ಇನ್ಕಮ್ ಕ್ಲೇಮ್ ಆಗಿರುತ್ತೆ, ಇದು ಬರಲ್ಲ ನಿಮಗೆ. ಇಲ್ಲಿ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಯಾವ್ದ್ರಲ್ಲಿ ಮಾಡಿದ್ರೆ ಅಂತ ಬರುತ್ತೆ. ಎಲಿಜಿಬಲ್ ಅಂಡರ್ ದ ಗ್ರೂಪ್ ಇದು ಹಳೇದು ಇತ್ತು, ಇದು ನಿಮಗೇನು ಬರಲ್ಲ, ಇವೆಲ್ಲ ಈ ಸಲ ಚೇಂಜಸ್ ಆಗುತ್ತೆ ಇದು. ಓಕೆ, ಸೊ ಇಲ್ಲಿ ಬ್ರಾಂಚ್ ಅಂತಂದ್ರೆ ಅವಾಗ ಏನಿತ್ತು ಅಂದ್ರೆ ಅದೇ ಬ್ರಾಂಚ್ ಹೋಗಬೇಕಾಯಿತು, ಸೊ ಅದಕ್ಕೆ ಕೊಡ್ತಾ ಇದ್ರು. ಇವಾಗ ಎನಿ ಬ್ರಾಂಚ್ ಸ್ಟೂಡೆಂಟ್ ಕನ್ ಗೋ ಫಾರ್ ಎನಿ ಬ್ರಾಂಚ್, ಸೊ ಇದು ಬರಲ್ಲ. ಡಿಪ್ಲೊಮಾ ಯಾವ್ದ್ರಲ್ಲಿ ಮಾಡಿದೀರಾ ಅಂತ ಬರುತ್ತೆ. ಸ್ಪೆಷಲ್ ಕ್ಯಾಟಗರಿ ಏನಾದ್ರೆ ಅಲ್ಲಿ ಎಸ್ ಅಂತ ಕೊಡ್ತಾರೆ, ಅದು ಡಿಪೆಂಡ್ ಆಗುತ್ತೆ ಕ್ಲಾಸ್ ಮೇಲೆ, ಡಿಪೆಂಡ್ ಆಗುತ್ತೆ. ಸೊ ಈ ಹುಡುಗ ಕ್ಲಾಸ್ ಎ ಬರೋದಕ್ಕೆ ಸ್ಪೆಷಲ್ ಕ್ಯಾಟಗರಿ ಬರಲ್ಲ. ಸೊ ಇಷ್ಟು ಒಂದು ಪಾರ್ಟ್ ಆದ್ರೆ ನೆಕ್ಸ್ಟ್ ಬರೋದು ವೆರಿ ವೆರಿ ಇಂಪಾರ್ಟೆಂಟ್ ಪಾರ್ಟ್. ದಿಸ್ ದ ಪಾರ್ಟ್, ಈ ಪಾರ್ಟ್ ನೋಡ್ಕೊಬೇಕು. ನೋಡಿ ಅವರೇ ಕೊಟ್ಬಿಟ್ಟಿದ್ದಾರೆ. ನೋಟ್, ಪ್ಲೀಸ್ ಯೂಸ್ ದಿಸ್ ಫಾರ್ ಆಪ್ಷನ್ ಎಂಟ್ರಿ, ಕೀಪ್ ದಿಸ್ ಕಾನ್ಫಿಡೆನ್ಷಿಯಲ್. ಇದನ್ನ ನೀವು ಸೀಕ್ರೆಟ್ ಕೀನ ಯಾರನ್ನೂ ಕೊಡಬಾರ್ದು, ಯಾಕಂದ್ರೆ ಯಾರಿಗೂ ಏನೂ ಆಗಲ್ಲ, ಯಾಕಂದ್ರೆ ಪಾಸ್ವರ್ಡ್ ಕೊಟ್ಟಿರ್ತೀರಾ. 2 layers ಆಫ್ ಸೆಕ್ಯೂರಿಟಿ ಇರುತ್ತೆ, ಆದ್ರೂ ಈ ಸೀಕ್ರೆಟ್ ಕೀ ಕೊಡಬೇಡಿ. ಯಾಕಂದ್ರೆ ಇನ್ ಕೇಸ್ ಇದನ್ನ ಕೊಟ್ಟರೆ ಅವ್ರೇನಾದ್ರು ಲಾಗಿನ್ ಮಾಡಿ ಚೇಂಜ್ ಮಾಡಿದ್ರೆ ಒನ್ಸ್ ಆನ್ಲೈನ್ ಆಪ್ಷನ್ ಎಂಟ್ರಿ ಪೋರ್ಟಲ್ ಅಲ್ಲಿ ಏನಿದೆ ಅಂದ್ರೆ ಇಲ್ಲಿ ಈ ತರ ಆಪ್ಷನ್ ಎಂಟ್ರಿ ಬರುತ್ತಲ್ಲ ಇಲ್ಲಿ, ಸೊ ಆಪ್ಷನ್ ಎಂಟ್ರಿ ಪೋರ್ಟಲ್ ಈ ತರ ಬರುತ್ತಲ್ಲ, ಇಲ್ಲಿ ಏನೋ ಚೇಂಜಸ್ ಮಾಡಿದ್ರೆ ಅದೇ ಫೈನಲ್ ಆಗುತ್ತೆ. ಯಾಕಂದ್ರೆ ನಿಮಗೆ ಕೊಟ್ಟಿರ್ತಾರೆ, ಯು ಆರ್ ಫುಲ್ಲಿ ರೆಸ್ಪಾನ್ಸಿಬಲ್. ಸೊ ಅದಕ್ಕೆ ಏನಂತ ಇಲ್ಲಿ DCT ನಂಬರ್ ಕೊಡ್ತಾರೆ, ಅಂದ್ರೆ ನಿಮ್ಮ ಲಾಗಿನ್ ನಂಬರ್ ಕೊಡ್ತಾರೆ, ಮತ್ತೆ ಆಪ್ ಅಪ್ಲಿಕೇಶನ್ ನಂಬರ್ ಆಪ್ಷನ್ ಎಂಟ್ರಿಗೆ ಏನು ಕೊಡ್ತಾರೆ, ಒಂದು ಅಪ್ಲಿಕೇಶನ್ ನಂಬರ್ ಕೊಡ್ತಾರೆ, ಸೀಕ್ರೆಟ್ ಕೀ ಕೊಡ್ತಾರೆ. ಯಾವ ತರ ಲಾಗಿನ್ ಮಾಡಬೇಕು ಏನು ಎಲ್ಲ ಡೀಟೇಲ್ ಆಗಿ ಮುಂದೆ ಹೇಳ್ತಾ ಹೋಗ್ತೀನಿ. ಸೊ ಸದ್ಯಕ್ಕೆ ಇವಾಗ ನೋಟ್ ಡೌನ್ ಮಾಡ್ಕೊಬೇಕಾಗಿರೋದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಕಂಪ್ಲೀಟ್ ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ, ಈ ತರ ಒಂದು ಕೊಟ್ಟಿದ್ದಾರಾ, ಅದರಲ್ಲಿ ಎಲಿಜಿಬಿಲಿಟಿ ಕರೆಕ್ಟ್ ಆಗಿದೆಯಾ, ಮತ್ತೆ ಸೀಕ್ರೆಟ್ ಕೀ ಕೊಟ್ಟಿದ್ದಾರಾ, ಮತ್ತೆ ಅವ್ರು ಸೈನ್ ಮಾಡಕ್ಕೆ ಹೇಳ್ತಾರೆ. ನೋಡಿ ಸೈನ್ ಮಾಡ್ಬೇಕು ನೀವು ಇಲ್ಲಿ, ನೀವು ಸೈನ್ ಮಾಡಬೇಕು, ಅವರೊಂದು ಸೈನ್ ಮಾಡ್ತಾರೆ, ಮತ್ತೆ ವೆರಿಫೈರ್ ಸೈನ್ ಮಾಡ್ತಾರೆ. ಸೊ ಇಷ್ಟು ಇದ್ರೆ ಮಾತ್ರ ನೀವು ಈಚೆ ಬರಬೇಕು. ಇಲ್ಲ ಅಂದ್ರೆ ವೆರಿಫೈ ಮಾಡ್ಕೊಳ್ಳಿ. ಬೇಕಾದ್ರೆ ಇದೊಂದು ಫೋಟೋ ತಗೊಳ್ಳಿ, ಇದೊಂದು ಫೋಟೋ ತಗೊಂಡು ಒಂದು ಪ್ರಿಂಟ್ಔಟ್ ತಗೊಂಡು ಇಟ್ಕೊಂಡಿರಿ, ನಿಮಗೆ ಯೂಸ್ಫುಲ್ ಆಗುತ್ತೆ. ಇಲ್ಲ ಸ್ಕ್ರೀನ್ಶಾಟ್ ತಗೊಂಡು ಇಟ್ಕೊಂಡಿರಿ, ಯೂಸ್ಫುಲ್ ಆಗುತ್ತೆ. ಇಷ್ಟು ಬರಬೇಕು, ಇದ್ರಲ್ಲಿ ಒಂದು ಬರಲ್ಲ ಅಂದ್ರೆ ಏನು ಅಂದ್ರೆ ಇದು ಬರಲ್ಲ ಅಷ್ಟೇ, ಇನ್ನೇನು ಇಲ್ಲ, ಮಿಕ್ಕಿದೆಲ್ಲ ಅದೇ ಬರುತ್ತೆ. ಓಕೆ, ಸೊ ಇಷ್ಟಿದ್ರೆ ಮಾತ್ರ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕಂಪ್ಲೀಟ್ ಆಗಿದೆ ಅಂತ. ಇದರಲ್ಲಿ ಏನೂ ಇಲ್ಲ ಅಂತಂದ್ರೆ ನಿಮಗೆ ಬರಲ್ಲ. ಸೊ ಇದು ಬರುತ್ತೆ ನಿಮಗೆ ಎಲಿಜಿಬಿಲಿಟಿ ಮೇಲೆ, ನಿಮ್ಗೆ ಇದ್ರೆ ಬರುತ್ತೆ, ಇಲ್ಲ ಅಂದ್ರೆ ಇಲ್ಲ. ನೀವು ಫಾರ್ ಎಕ್ಸಾಂಪಲ್ ಇವಾಗ ಇನ್ಕಮ್ ಕ್ಲೈಮ್ ಮಾಡಿರ್ತೀರಾ, ಇನ್ಕಮ್ ಕ್ಲೈಮ್ ಮಾಡಿದ್ರೆ ಬರ್ಬೇಕಿಲ್ಲಿ. ಕ್ಯಾಶ್ ಕ್ಲೇಮ್ ಮಾಡಿರ್ತೀರಾ, ಆ ಕ್ಯಾಶ್ ಮೆನ್ಷನ್ ಆಗ್ಬೇಕು, ಇಲ್ಲಿ ಮೆನ್ಷನ್ ಆಗಬೇಕು. ಮೆನ್ಷನ್ ಆಗಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ನಿಮಗೆ ಕೋಟಾ ಬರಲ್ಲ ನಿಮಗೆ. ಇವಾಗ SC ST ಇರ್ತೀರಾ, 2A 2B ಇರ್ತೀರಾ, ಅಲ್ಲಿ ಬರ್ಬೇಕು, ಇಲ್ಲಿ ಮೆನ್ಷನ್ ಆಗಬೇಕು. ಯಾವುದೂ ಕ್ಯಾಶ್ ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಜನರಲ್ ಬಂದ್ಬಿಡುತ್ತೆ, ಇಲ್ಲಿ GEN ಅಂತ ಬಂದ್ಬಿಡುತ್ತೆ, ಜನರಲ್ ಅಂತ ಬಂದ್ಬಿಡುತ್ತೆ, ಅಷ್ಟೇ ನೀನು ಇಲ್ಲ ಅಂದ್ರೆ ಅವ್ರು ಯಾವುದೂ ಕೋಟಾ ಕ್ಲೇಮ್ ಆಗಲ್ಲ. ಡೈರೆಕ್ಟ್ ಜನರಲ್ ಸೀಟ್ಸ್ ಏನಿದೆ ಅದು ಮಾತ್ರ ಆಕ್ಸೆಬಿಲಿಟಿ ಸಿಗುತ್ತೆ. ಸೊ ಇವಾಗ 3B ಅಂತ ಕ್ಲೇಮ್ ಮಾಡಿದ್ರೆ 3B ಬಂದಿದೆ, ಸೊ ಇವ್ರಿಗೆ ಜನರಲ್ ಪ್ಲಸ್ 3B ಬರುತ್ತೆ, ಎರಡೂ ಬರುತ್ತೆ. ಆಮೇಲೆ ಕನ್ನಡ ಮೀಡಿಯಂ ಇದೆ, ಸೊ ಕನ್ನಡ ಮೀಡಿಯಂ ಪ್ಲೇ ಆಗುತ್ತೆ, ಅಂದ್ರೆ ಇಷ್ಟು 3 ಕೋಟಾ ಇವ್ರು ಕ್ಲೇಮ್ ಆಗುತ್ತೆ. ಸೊ ಇದಕ್ಕೆ ಹೇಳ್ತಾ ಇರೋದು ವೆರಿ ವೆರಿ ಇಂಪಾರ್ಟೆಂಟ್. ಡಾಕ್ಯುಮೆಂಟ್ ವೆರಿಫಿಕೇಶನ್ ಚೆಕ್ ಮಾಡಿಕೊಂಡು ಮತ್ತೆ ಈಚೆ ಬಲ್ಲಿ ಒಂದಲ್ಲ 2 ಸಲ ಚೆಕ್ ಮಾಡ್ಕೊಂಡು ಬನ್ನಿ. ಏನೇ ತಪ್ಪಿದ್ರು ಅಲ್ಲಿ ಹೋಗಿ ಹೇಳಿದ್ರೆ ಪ್ರಾಬ್ಲಮ್ ಆಗಿದೆ ಅಂತ ಅಕ್ಸೆಪ್ಟ್ ಮಾಡ್ತಾರೆ, ಚೇಂಜಸ್ ಮಾಡ್ಕೊಡ್ತಾರೆ. ಒಂದ್ಸಲಿ ಈಚೆ ಬಂದ್ಮೇಲೆ ಅವ್ರು ಯಾವುದೇ ಕಾರಣಕ್ಕೂ ಅಕ್ಸೆಪ್ಟ್ ಮಾಡಲ್ಲ. ಸೊ ದಿಸ್ ಇಸ್ ದ ಕಂಪ್ಲೀಟ್ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್. ಸೊ ವಿಡಿಯೋ ಇಷ್ಟ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೆ ಶಾರ್ಟ್ ಲಾಂಗ್ ಟರ್ಮ್ ಕೋಚಿಂಗ್ನ ಆನ್ಲೈನ್ ಕೋಚಿಂಗು ಮತ್ತು ಆಫ್ಲೈನ್ ಪ್ಲಾನ್ ಮಾಡ್ತಾ ಇದ್ದೀನಿ, ಸ್ಟಾರ್ಟ್ ಮಾಡ್ತೀನಿ, ಎಲ್ಲ ಅಪ್ಡೇಟ್ಸ್ ಕೊಡ್ತೀನಿ. ಅದಕ್ಕೆ ನೀವೇನು ಮಾಡಬೇಕು, ವಾಟ್ಸಪ್ ಚಾನಲ್, ಟೆಲಿಗ್ರಾಮ್ ಚಾನಲ್ ಇದೆ, ಎಲ್ಲ ಲಿಂಕು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ, ಅಲ್ಲಿರುತ್ತೆ, ಹೋಗಿ ಜಾಯ್ನ್ ಆಗಿ. ಸೊ ವಿಡಿಯೋ ಇಷ್ಟ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೆ ತಪ್ಪದೆ ನಮ್ಮ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.